ಸುದ್ದಿ ಸಿಎಎನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ತಂದುಬಿಟ್ಟಿದೆ. ಸಿಎಎ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ, ಅನಗತ್ಯವಾದಂತಹ ತಪ್ಪು ತಿಳುವಳಿಕೆ ಬೇಡ, ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ನಂಬಬೇಕಾಗಿಲ್ಲ. ಇದು ಪೌರತ್ವ ನೀಡುವ ಕಾನೂನು ಮಾತ್ರ. ಯಾರಿಗೆ ಹೊರದೇಶಗಳಿಂದ ಶೋಷಿತರಾಗಿ ಬಂದು ಇಲ್ಲಿ ಅನೇಕ ವರ್ಷ ವಾಸ ಮಾಡಿದಂಥವರಿಗೆ ಯಾವುದೇ ಭಾರತೀಯನ ಪೌರತ್ವವನ್ನು ಸಿಎಎ ಕಿತ್ತುಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದವರ ಪೌರತ್ವವನ್ನು ಕಿತ್ತುಕೊಳ್ಳುವುದಿಲ್ಲ. ಯಾರ ಪೌರತ್ವಕ್ಕೂ ಯಾವ ತೊಂದರೆಯೂ ಇಲ್ಲ. ಇದರಿಂದ ಈಗ ನೀವು ಹೇಗಿದ್ದೀರೋ ಯಾವುದೇ ಭಾರತೀಯರಿಗೂ ಸಮಸ್ಯೆ ಇಲ್ಲ. ಆದರೆ ಬಾಂಗ್ಲಾ, ಅಫ್ಘಾನ್, ಪಾಕಿಸ್ತಾನ್ ಇಲ್ಲಿ ಸಂಕಷ್ಟ ಅನುಭವಿಸಿ ಬಂದು ಭಾರತದಲ್ಲಿ ನೆಲೆ ಕಂಡ್ಕೋತೀವಿ ಅಂತ ಬರುವವರಿಗೆ ಮಾತ್ರ ಇಲ್ಲಿನ ಪೌರತ್ವವನ್ನು ಕೊಡಲಾಗತ್ತೆ. ಸಿಎಎ ಕಾನೂನನ್ನ ವಿನಾಕಾರಣ ಅದನ್ನ ದಿಕ್ಕು ತಪ್ಪಿಸಿ ವಿನಾಕಾರಣ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಹರಡುವಂತ ಪ್ರಯತ್ನ ನಡೆದಿತ್ತು. ಖಂಡಿತವಾಗ್ಲೂ ಅಂಥದ್ದಕ್ಕೆ ಈಗ ಅವಕಾಶ ಇರೋದಿಲ್ಲ. ಬೌದ್ಧರು, ಯಹೂದಿಗಳಿಗೂ ಕೂಡ ಇದರಲ್ಲಿ ಪೌರತ್ವ ಕೊಡಲಾಗತ್ತೆ. ಬೇರೆ ದೇಶಗಳ ಅಲ್ಪಸಂಖ್ಯಾತರು, ಮುಸ್ಲಿಂ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರು ಭಾರತಕ್ಕೆ ಬಂದು ನೆಲೆಸಿದಾಗ ಅಂತ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಮೂವ್ಮೆಂಟ್ಗೆ ಇರ್ಬೋದು, ವ್ಯಾಪಾರಕ್ಕೆ ಇರ್ಬೋದು, ಪಾಪ ಸುಮಾರು ವರ್ಷ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ. ಅಲ್ಲಿ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಹೋಗ್ಬೇಕಾಗತ್ತೆ, ವ್ಯಾಪಾರ ಮಾಡ್ಬೇಕಾಗತ್ತೆ, ಅಥವಾ ಬೇರೆ ಯಾವುದೋ ಒಂದು ಆಸ್ತಿ ಸಂಪತ್ತನ್ನ ಕೊಂಡ್ಕೊಳ್ಬೇಕಾಗತ್ತೆ. ಅದೆಲ್ಲ ಕೆಲಸಕ್ಕೂ ಅವರಿಗೆ ಪೌರತ್ವ ಅನ್ನೋದು ಬೇಕಾಗತ್ತೆ. ಹಾಗಾಗಿ ಅಂಥವರಿಗೂ ಕೂಡ ಪೌರತ್ವವನ್ನು ಕೊಡೋ ಅಂತ ಒಂದು ಕಾಯ್ದೆ ಅಷ್ಟೇ ಇದು. ಓಕೆ, ಬಾಬು ನಾಗೇಂದ್ರ ಬಾಬು ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ನಿಮ್ಮಿಂದ ಅಪ್ಡೇಟ್ಸ್ ಏನು ಎಕ್ಸ್ಟ್ರಾ? ಜಯಪ್ರಕಾಶ್ ರೆಡ್ಡಿ ನೋಡಿ, ಈಗ ಒಂದಷ್ಟು ಟ್ವೀಟನ್ನು ಮಾಡೋ ಮೂಲಕ ಸಿಎಎ ಅಧಿಕೃತವಾಗಿ ಅನೌನ್ಸ್ ಆಗಿದೆ ಅನ್ನುವ, ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಟ್ವೀಟ್ ಮಾಡಿ ಅದನ್ನು ಹಂಚಿಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಸಿಎಎ 2019ರ ಒಂದು ಏನಿತ್ತು ಅಧಿನಿಯಮದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಾವು ಈ ಒಂದು ಪೇಜ್ನಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಆ ಒಂದು ಪೇಜನ್ನು ಹಾಕೋ ಮೂಲಕ ಈ ಕ್ಷಣದಿಂದ ಇದು ಅಧಿಕೃತವಾಗಿ ಇಂಪ್ಲಿಮೆಂಟೇಷನ್ ಆಗಿದೆ ಅನ್ನೋ ಬಗ್ಗೆ ಇಲ್ಲಿ ಆರ್ಡರ್ ಕಾಪಿಯನ್ನು ಹಾಕೋ ಮೂಲಕ ಈ ಕ್ಷಣದ ಅದು ಜಾರಿ ಆಗ್ತಾ ಇದೆ ಅನ್ನುವ ವಿಚಾರವನ್ನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂದರೆ ನೋಡಿ, ನಾಗರಿಕತಾ ಅಧಿನಿಯಮ 2019 ಭಾರತಕ್ಕೆ ಅದಷ್ಟು ಯಾವೆಲ್ಲ ಡೀಟೇಲ್ಗಳಿದೆ ಅದೆಲ್ಲ ಡೀಟೇಲ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಪ್ರಮುಖವಾಗಿ ಇವತ್ತು ಸಾಕಷ್ಟು ಪರ ವಿರೋಧ ಚರ್ಚೆಗಳು 2019ರಲ್ಲಿ ಕೂಡ ನಡೀತಾ ಇತ್ತು. ಸೊ ಈಗ ಈ ವಿಚಾರವಾಗಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಇಲ್ಲಿ ನೋಡಿ, ಜಯಪ್ರಕಾಶ್ ರೆಡ್ಡಿ, ಸಮೀರ್ ಚೌಧರಿ ಅವರು ಈ ಒಂದು ಕಾಪಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡನ್ನು ಮಾಡಿದ್ದಾರೆ. ಜಯಪ್ರಕಾಶ್, ಓಕೆ, ನಮ್ಮ ಶ್ರೀಲಕ್ಷ್ಮಿ ಹೇಳ್ತಾ ಇದ್ರು, ಶ್ರೀಲಕ್ಷ್ಮಿ ಅವರ ಬಳಿ ಕೂಡ ಕಾಪಿ ಇದೆ. ಕಾಪಿ ನನ್ನ ಹತ್ರನೂ ಕೂಡ ಇರುವಂತದ್ದು. ನಾಗೇಂದ್ರ ಬಾಬು ಅವರು ಈಗ ತಾನೇ ಓದಿದಂತ ಅದೇ ಒಂದು ಕಾಪಿ. ನಾನು ಐ ವುಡ್ ರಿಕ್ವೆಸ್ಟ್ ಮೈ ಕ್ಯಾಮ್ರಾಮನ್ ಇದನ್ನು ಕೂಡ. ಓಕೆ, ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಏನಿದೆ ಅನ್ನುವಂಥದ್ದು. ಯಾರ ಇದನ್ನು ಕೂಡ ಕಿತ್ಕೊಳ್ತಾ ಇಲ್ಲ, ಯಾರ ನಾಗರಿಕತೆಯನ್ನು ಕಿತ್ಕೊಳ್ತಾ ಇಲ್ಲ. ಯಾತಕ್ಕೋಸ್ಕರ ಇದನ್ನ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಇಲ್ಲಿ. ನಾಗರಿಕತಾ ಅಧಿಕಾರ ಸೆ ಉನ್ಕೆ ಸಾಂಸ್ಕೃತಿಕ್, ಭಾಷಿಕ್, ಸಾಮಾಜಿಕ ಪಹಚಾನ್ ಕಿ ರಕ್ಷಾ, ಅವರ ಸಂಸ್ಕೃತಿ, ಭಾಷೆ, ಅವರ ಸಾಮಾಜಿಕ ಗುರುತು ಏನಿದೆಯಲ್ಲ ಇದನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಅವರಿಗೆ ಸಾಥಿ, ಆರ್ಥಿಕ್, ವ್ಯಾವಸಾಯಿಕ್, ಫ್ರೀ ಮೂವ್ಮೆಂಟ್, ಸಂಪತ್ತಿ ಖರೀದಿ ಜೈಸೆ ಅಧಿಕಾರ ಸುರಕ್ಷಿತ ಹೋಂಗೆ. ಅಲ್ಲಿಂದ ಬರೋರಿಗೆ ಇದೆಲ್ಲ ಅಧಿಕಾರ ಇರುತ್ತೆ. ಹಾಗಾಗಿ ನಾವು ಪೌರತ್ವ ಕೊಡಬೇಕು. ಅದನ್ನ ಈ ಕಾಯ್ದೆಯಲ್ಲಿ ಹೇಳಲಾಗಿದೆ. ಬಹಳ ಮುಖ್ಯವಾಗಿ ವೀಕ್ಷಕರೇ ಒಂದು ನೆನಪಿಟ್ಕೊಳ್ಳಿ, ಕಳೆದ ಬಾರಿ ಕೂಡ ಇಡೀ ಬಂದಿದ್ದು ಮುಸ್ಲಿಮರನ್ನ ಏನು ಹೊರಗೆ ಹಾಕ್ಬಿಡ್ತಾರೆ ಅನ್ನುವಂಥ ಒಂದು ಗುಲ್ಲು ಎಬ್ಬಿಸ್ಬಿಡ್ತು. ಆಮೇಲೆ ನಮಗೆ ಗೊತ್ತಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳು ಆಯಿತು ಏನೋ ಗೊತ್ತಿಲ್ಲ. ಆದರೆ ಈ ಬಾರಿ ಆದರೂ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೇಂದ್ರ ಸರ್ಕಾರ ಕೊಡುವಂತಾಗಲಿ, ಪ್ರಧಾನಿ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಕೊಡುವಂತಾಗಲಿ, ಅಂಥ ಗೊಂದಲಗಳು ಆಗದೇ ಇರಲಿ, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ. ಸಿಎಎ ಅಧಿಸೂಚನೆಯಲ್ಲಿ ಏನಿದೆ? ಸಿಎಎ ಅಧಿಸೂಚನೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಹಾಕಲಾಗಿದೆ. ಸಿಎಎ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ, ಇದು ಪೌರತ್ವ ನೀಡುವ ಕಾನೂನು ಅಷ್ಟೇ. ಪೌರತ್ವ ನೀಡುವ ಕಾನೂನು ಅಷ್ಟೇ, ಯಾವುದೇ ತಪ್ಪು ತಿಳುವಳಿಕೆ ಬೇಡ. ಯಾವುದೇ ಭಾರತೀಯನ ಪೌರತ್ವವನ್ನು ಕಸಿದುಕೊಳ್ಳೋದಿಲ್ಲ, ಯಾವುದೇ ಭಾರತೀಯನ ಪೌರತ್ವ ಕಸಿದುಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ಧರ್ಮದವರ ಪೌರತ್ವವನ್ನು ಕೂಡ ಕಸಿದುಕೊಳ್ಳೋದಿಲ್ಲ. ಬಾಂಗ್ಲಾ, ಅಫ್ಘಾನ್, ಪಾಕ್ ಈ ಒಂದು ಸಿಎಎ ಅಧಿಸೂಚನೆ ಜಾರಿಯ ಬೆನ್ನಲ್ಲೇ ಮೊದಲ ವಿರೋಧ ವ್ಯಕ್ತವಾಗಿದೆ.
ಸಿಎಎ ಜಾರಿಗೆ ಇಷ್ಟೊಂದು ದಿನ ತೆಗೆದುಕೊಂಡಿದ್ದು ಯಾಕೆ? ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಮೊದಲ ವಿರೋಧ ವ್ಯಕ್ತವಾಗಿರುವಂಥದ್ದು ಕೇಂದ್ರಕ್ಕೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಷ್ಟು ದಿನ ಬೇಕಾಯ್ತಾ? ಯಾಕೆ ಇಷ್ಟು ದಿನ ಅಂತ ಸಿಎಎ ಅಧಿಸೂಚನೆ ಜಾರಿ ಬೆನ್ನಲ್ಲೇ ಮೊದಲ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಸಂದೇಶಗಳು, ತಪ್ಪು ತಿಳುವಳಿಕೆಗಳಾಗೋದು ಬೇಡ ಅಂತೇಳಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ವಿ, ನನ್ನ ಸಹೋದರಿ ಆಗಿರುವಂಥ ಶ್ರೀಲಕ್ಷ್ಮಿ ಅವರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸ್ಮಿತಾ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ನೋಡಿ, ಇಲ್ಲಿ ಈ ಒಂದು ಕಾಪಿನಲ್ಲಿ ಪ್ರಮುಖವಾಗಿದೆ 3 ದೇಶ. ನೋಡಿ, ಇಲ್ಲಿದೆ 3 ದೇಶ: ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಹಾಗೂ ಜೊತೆಗೆ ಬಾಂಗ್ಲಾದೇಶ್. ನೋಡಿ, 6 ಧರ್ಮದವರು: ಹಿಂದೂ, ಸಿಖ್, ಬುದ್ಧ, ಜೈನ್, ಪಾರ್ಸಿ और ಇಸಾಯಿ. ನೋಡಿ, ಇಷ್ಟು ಧರ್ಮದವರು, 6 ಧರ್ಮ, 3 ದೇಶ. ನೋಡಿ, ಈಗ ಪ್ರಮುಖವಾಗಿ ಇಲ್ಲಿ ಪೌರತ್ವ ಹಕ್ಕುಗಳ ಅವರ ಸಾಂಸ್ಕೃತಿಕ, ಭಾಷಿಕ ಮತ್ತು ಸಾಮಾಜಿಕ ಗುರುತನ್ನ ರಕ್ಷಣೆ ಮಾಡುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ನೋಡಿ, ಇಲ್ಲಿದೆ नागरिकता अधिकार से उनके सांस्कृतिक, भाषिक, सामाजिक पहचान की रक्षा होगी. ನೋಡಿ, ಪ್ರಮುಖವಾದಂಥ ಒಂದು ಅಂಶಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪುನರ್ವಸು ನಾಗರಿಕತಾ ಕಿ ಕಾನೂನು ಬದಲಾವ್ ಕೋ ದೂರ್ ಕರ್ತೆ ಹೈ. ಯಾವುದು ಕೂಡ ಇಲ್ಲಿ ಸಮಸ್ಯೆಗಳಾಗೋದಿಲ್ಲ. ಪುನರ್ವಸತಿ ಮತ್ತು ಪೌರತ್ವಕ್ಕೆ ಕಾನೂನು ಅಡೆತಡೆಗಳನ್ನು ಇಲ್ಲಿ ತೆಗೆದುಹಾಕಲಾಗುತ್ತೆ. ಜೊತೆಗೆ ದಶಕಗಳಿಂದ ನರಳುತ್ತಾ ಇರುವಂಥ ನಿರಾಶ್ರಿತರಿಗೆ ಗೌರವಯುತ ಬದುಕನ್ನು ಒದಗಿಸುವುದು. ನೋಡಿಲಿ, ದಶಕೋನ್ಸೆ ಪೀಡಿತ್ ಸಾಮಾಜಿಕ ಆ ಒಂದು ಎಲ್ಲವನ್ನೂ ಕೂಡ ಸಿಗುತ್ತೆ. ಈ ಒಂದು ಅಂಶ ಕೂಡ ಇಲ್ಲಿ ಗಮನಿಸ್ಬೋದು. ಪೌರತ್ವ ಹಕ್ಕುಗಳ ಅವರ ಸಾಂಸ್ಕೃತಿಕ, ಭಾಷಿಕ ಮತ್ತು ಸಾಮಾಜಿಕ ಗುರುತನ್ನು ರಕ್ಷಣೆ ಮಾಡುತ್ತೆ. ಅಲ್ಲದೆ ಆರ್ಥಿಕ, ವಾಣಿಜ್ಯ, ಆಸ್ತಿ ನಿರ್ವಹಣೆ, ಆಸ್ತಿ ಖರೀದಿ ಮುಂತಾದ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಲಾಗುತ್ತೆ ಅಂತೇಳಿ ಇಲ್ಲಿ 4ನೇ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಸ್ಮಿತಾ, ಓವರ್ ಟು ಯು. ಧನ್ಯವಾದ ನಾಗೇಂದ್ರ ಬಾಬು. ನೀವು ಹೇಳ್ತಾ ಇದ್ದ ಹಾಗೆ ನೋಡಿ, ಬಹಳ ಸ್ಪೆಸಿಫಿಕ್ ಆಗಿ ಈ ಒಂದು ಸಿಎಎಯ ನಿಯಮಗಳನ್ನು ರೂಪಿಸುವ ಸಂದರ್ಭದಲ್ಲಿ ಹೇಳಲಾಗಿದೆ. ಕೇವಲ 3 ದೇಶ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಈ 3 ದೇಶಗಳಿಂದ ಭಾರತಕ್ಕೆ ವಲಸೆ ಬಂದ ಆಯಾ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಯಾರಾಗ್ತಾರೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು, ಸಿಖ್ಖರು, ಪಾರ್ಸಿ, ಬೌದ್ಧ, ಜೈನ ಹಾಗೆ ಕ್ರಿಶ್ಚಿಯನ್, ಈ 6 ಸಮುದಾಯದ ನಾಗರಿಕರು, ಆಯಾ ದೇಶದವರು, ಇನ್ ಕೇಸ್ ಅವರಿಗೆ ತಮ್ಮ ನೆಲೆಯಲ್ಲಿ, ತಮ್ಮ ದೇಶದಲ್ಲಿ ತಮ್ಮ ಮೇಲೆ ಧರ್ಮದ ಆಧಾರದ ಮೇಲೆ ದಬ್ಬಾಳಿಕೆಗಳು, ಶೋಷಣೆಗಳಾಗ್ತಿದೆ ಅಂತ ಅನ್ಸಿದ್ರೆ, ಅವರಿಗೆ ಆಶ್ರಯ ಬೇಕು ಅಂತ ಹೇಳಿ ಭಾರತ ಸೂಕ್ತ ಪ್ರದೇಶ ಅನ್ಸಿದ್ರೆ, ಹಾಗೆ ಇಲ್ಲಿಗೆ ಬಂದವರು 2014ನೇ ಇಸವಿಗಿಂತ ಮುಂಚೆ ಬಂದು ಭಾರತದಲ್ಲಿ ನೆಲೆಸಿದವರಿಗೆ ಭಾರತದ ಪೌರತ್ವವನ್ನು ನೀಡುವಂತಹ ಕಾಯ್ದೆ ಇದು. ಅಂದರೆ ಈ ಕಾಯ್ದೆಗೂ ಭಾರತದ ಮೂಲ ನಿವಾಸಿಗಳಿಗೂ ಯಾವುದೇ ರೀತಿಯ ಸಂಬಂಧ ನೇರವಾಗಿ ಇಲ್ಲ. ಈ ದೇಶದ ಯಾವುದೇ ಧರ್ಮದ ನಾಗರಿಕನೂ ಕೂಡ ತನ್ನ ಪೌರತ್ವವನ್ನು ಕಳೆದುಕೊಳ್ಳೋದಿಲ್ಲ. ಹೀಗಾಗಿ ಮುಸಲ್ಮಾನರ ವಿರೋಧಿ ಇದು, ಮುಸಲ್ಮಾನರಿಗೆ ಇದು ಮಾರಕವಾಗುತ್ತೆ ಇತ್ಯಾದಿ ನರೇಟಿವ್ ಏನಿತ್ತು ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಈ ದೇಶದ ಯಾವುದೇ ಧರ್ಮದ ನಾಗರಿಕ ಕೂಡ ತನ್ನ ಪೌರತ್ವವನ್ನು ಸಿಎಎ ಜಾರಿಯಿಂದಾಗಿ ಕಳೆದುಕೊಳ್ಳೋದಿಲ್ಲ ಅನ್ನೋದನ್ನು ಇವತ್ತು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹಾಗಾದರೆ ಯಾಕಾಯಿತು ಕನ್ಫ್ಯೂಷನ್? ಇಲ್ಲಿ 2 ವಿಚಾರಗಳು ಪ್ರಸ್ತಾಪಕ್ಕೆ ಬಂದ ಸಂದರ್ಭದಲ್ಲಿ ಸಿಎಎ ಜೊತೆಗೆ ಎನ್ಆರ್ಸಿ. ಇವತ್ತು ಗಮನಿಸಬೇಕು, ಎನ್ಆರ್ಸಿ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪ ಈವರೆಗೂ ಆಗಿಲ್ಲ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂದರೆ ಇದು ಇನ್ ಕೇಸ್ ಆಗಿಬಿಟ್ರೆ ಭಾರತದಲ್ಲಿರ್ತಕ್ಕಂಥ ನಾಗರಿಕರು ಕೂಡ, ಎನ್ಆರ್ಸಿ ಜಾರಿಯಾದ ಸಂದರ್ಭದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ನಾಗರಿಕರು ಕೂಡ ತಮ್ಮ ಐಡೆಂಟಿಟಿ ಪ್ರೂಫ್ಗಳನ್ನು ಸಲ್ಲಿಕೆ ಮಾಡಿ ತಾವು ಈ ದೇಶದ ನಾಗರಿಕರು ಅನ್ನೋದಕ್ಕೆ ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ತಮ್ಮ ಹೆಸರನ್ನು ಭಾರತದ ನಾಗರಿಕರ ಪಟ್ಟಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕಾಗತ್ತೆ. ಇಲ್ಲೂ ಕೂಡ ನ್ಯಾಯಸಮ್ಮತವಾಗಿ, ಕಾನೂನು ಸಮ್ಮತವಾಗಿ ನಾಗರಿಕತ್ವವನ್ನು ಪಡೆದ, ಪೌರತ್ವವನ್ನು ಪಡೆದ ಯಾವುದೇ ಭಾರತೀಯ, ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಧರ್ಮಕ್ಕೆ ಸೇರಿದ ಭಾರತೀಯನಿಗೂ ಕೂಡ ಎನ್ಆರ್ಸಿಯಿಂದಲೂ ಕೂಡ ಹಾನಿ ಇಲ್ಲ.
ಒಂದು ಫಾಲ್ಸ್ ನರೇಟಿವ್ ಅನ್ನ NRC ಜಾರಿಗೆ ಬಂದುಬಿಟ್ರೆ, CAA ಜಾರಿಗೆ ಬಂದುಬಿಟ್ರೆ ಮುಸಲ್ಮಾನರಿಗೆ ಭಾರತದಲ್ಲಿ ಜಾಗ ಇರೋದಿಲ್ಲ, ಮುಸಲ್ಮಾನರು ಎಲ್ಲರೂ ಕೂಡ ತಮ್ಮ ಐಡೆಂಟಿಟಿ ಪ್ರೂಫ್ಗಳನ್ನು ಕೊಡೋದು ಅನಿವಾರ್ಯ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಫಾಲ್ಸ್ ನರೇಟಿವ್ ಅನ್ನ ಸೆಟ್ ಮಾಡಲಾಗಿತ್ತು. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು, ಹಿಂಸಾಚಾರದ ಸ್ವರೂಪವನ್ನು ಪಡೆದುಕೊಂಡಿತ್ತು. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಆದ ಸಂಘರ್ಷದಲ್ಲಿ 36 ಅಂತ ಕೆಲವರು ಹೇಳ್ತಾರೆ, 100ಕ್ಕೂ ಅಧಿಕ ಅಂತ ಕೆಲವರು ಹೇಳ್ತಾರೆ, ಪ್ರಾಣ ಹಾನಿ ಕೂಡ ಆಗಿ ಹೋಗಿತ್ತು. ಕೋವಿಡ್ ಕೂಡ ಬಂದದ್ರಿಂದ CAA ಜಾರಿಗೆ ಬರೋದನ್ನ ಸರ್ಕಾರ ಕೂಡ ವಿಳಂಬ ಮಾಡಿತ್ತು, ಪೋಸ್ಟ್ಪೋನ್ ಮಾಡಿತ್ತು. ಇದೀಗ NRC ಎಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಗ ಜಾರಿಗೆ ಬರ್ತಾ ಇರೋದು ಕೇವಲ ಪೌರತ್ವ ತಿದ್ದುಪಡಿ ಕಾಯ್ದೆ ಮಾತ್ರ. NRC ಬಗ್ಗೆ ಏನು ಈಗಲೂ ಕೂಡ ಕ್ವೆಶ್ಚನ್ ಮಾರ್ಕ್. ಹೀಗಾಗಿ CAA ಜಾರಿಯಿಂದಾಗಿ ಭಾರತದ ಯಾವುದೇ ನಾಗರಿಕರಿಗೂ ಕೂಡ, ಭಾರತದ ಯಾವುದೇ ಧರ್ಮದ ಸಿಟಿಸನ್ಶಿಪ್ ಅನ್ನ ಉಳ್ಳವರಿಗೂ ಕೂಡ ಹಾನಿ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ನಾಗೇಂದ್ರ ಬಾಬು. ಹೀಗಾಗಿ ಇದನ್ನ ವಿರೋಧ ಪಕ್ಷದವರು ಯಾವ ರೀತಿಯಾಗಿ ಇನ್ನು ಮುಂದೆ ಖಂಡಿಸಲಿಕ್ಕೆ ಮುಂದಾಗ್ತಾರೆ? ನೀವಾಗಲೇ ಹೇಳ್ತಾ ಇದ್ರಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು CAAಗೆ ವಿರುದ್ಧವಾಗಿದ್ರು. ಯಾಕೆ? ಅವರ ವಾದ ಏನು ಅಂತಂದ್ರೆ, ಇನ್ ಕೇಸ್ CAA ಜಾರಿ ಆಗಿದ್ದೇ ಆದಲ್ಲಿ ಬೇರೆ ಬೇರೆ ದೇಶಗಳಿಂದ, ಇನ್ಫ್ಯಾಕ್ಟ್ ಈ 3 ದೇಶಗಳು ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದರಲ್ಲೂ ಪ್ರಮುಖವಾಗಿ ಬಾಂಗ್ಲಾದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಮಿಗ್ರೆಂಟ್ಸ್ ಬಂದು, ಅಂದರೆ ವಲಸಿಗರು ಬಂದು ಇಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಪ್ರದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಆಗ ಭಾರತದ ಡೆಮೋಗ್ರಫಿ ಬದಲಾಗುತ್ತೆ, ಇದರಿಂದಾಗಿ ವೋಟಿಂಗ್ ಪ್ಯಾಟ್ರನ್ ಮೇಲೆ ಹಾನಿ ಆಗುತ್ತೆ. ಇದು ಎಲ್ಲೋ ಒಂದು ಕಡೆ ನಮಗೆ ಅಂದರೆ TMC ಪಕ್ಷಕ್ಕೆ ವಿರುದ್ಧವಾಗುತ್ತೆ ಅನ್ನೋದು ಮಮತಾ ಬ್ಯಾನರ್ಜಿಯವರ ವಾದ ಆಗಿದೆ, TMCಯ ವಾದ ಆಗಿದೆ. ಆದರೆ ಮತ್ತೊಂದು ವಾದ ಏನು ಕೇಳೋಕೆ ಬರ್ತಾ ಇದೆ ಅಂತಂದರೆ, CAA ಜಾರಿಯಿಂದ ಈ ಭಾರತೀಯ ಜನತಾ ಪಾರ್ಟಿ ಹಾಗೆ RSSನ ಹಿಂದೂ ರಾಷ್ಟ್ರ ಪರಿಕಲ್ಪನೆ ಏನಿದೆ ಅದಕ್ಕೆ ಪೂರಕವಾಗುವಂಥ ಒಂದಷ್ಟು ನಿಯಮಗಳು ಜಾರಿಗೆ ಬಂದುಬಿಡುತ್ತೆ. ಆ ಮೂಲಕ BJPಯ ವೋಟ್ ಬ್ಯಾಂಕ್ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಇದು ಪೂರಕವಾಗುತ್ತೆ ಅನ್ನೋ ನರೇಟಿವ್ ಕೂಡ ಇದೆ. ಆದರೆ ಇವತ್ತಿನ ಅಧಿಸೂಚನೆಯಲ್ಲಿ ಬಹಳ ಕ್ಲಿಯರ್ ಆಗಿ ತಿಳಿಸಲಾಗ್ತಾ ಇದೆ, ಈ ದೇಶದ ಯಾವುದೇ ನಾಗರಿಕರ ಪೌರತ್ವಕ್ಕೂ ಕೂಡ ಇದು ಹಾನಿ ಆಗೋದಿಲ್ಲ. ಬದಲಾಗಿ ನಮ್ಮ ದೇಶದಲ್ಲಿ 2014ನೇ ಇಸ್ವಿಯಿಂದ ಬಂದಿರತಕ್ಕಂಥ 3 ರಾಷ್ಟ್ರಗಳ 6 ಧರ್ಮದ ಜನರಿಗೆ ಮಾತ್ರ ನಮ್ಮ ದೇಶದ ಪೌರತ್ವದ ಹಕ್ಕನ್ನು ನೀಡುವ ಮೂಲಕ ಅವರನ್ನೂ ಕೂಡ ಇಲ್ಲಿ ನೆಲೆಸುವಂತಹ ಅವಕಾಶ ಭಾರತದ ನಾಗರಿಕರಿಗೆ ಅಥವಾ ಇಲ್ಲಿನ ಸಿಟಿಸನ್ಗಳಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ಅವರಿಗೂ ಸಿಗುವಂತೆ ಮಾಡುವ ಮೂಲಕ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಕೂಡ ಉತ್ತಮಗೊಳಿಸುವ ಪ್ರಯತ್ನ ಅಂತ ಹೇಳಿ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೋ ಡೌಟ್ ಚುನಾವಣಾ ವರ್ಷ ಆಗಿರೋದ್ರಿಂದಾಗಿ ಪ್ರತಿಯೊಂದು ಮೂವ್ ಕೂಡ ಸರ್ಕಾರದ ಭಾಗವಾಗಿರುವ BJPಯ ಪ್ರತಿಯೊಂದು ಮೂವ್ ಕೂಡ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗುತ್ತೆ. ಹೀಗಾಗಿ ಚುನಾವಣೆ ಹತ್ತಿರ ಆಗ್ತಿರೋದ್ರಿಂದ CAA ಕೂಡ ಈ ಬಾರಿಯ ಎಲೆಕ್ಷನ್ನಲ್ಲಿ ಅತಿ ದೊಡ್ಡ ಚರ್ಚೆ ವಿಚಾರ ಆಗೋದ್ರಲ್ಲಿ ಅನುಮಾನ ಇಲ್ಲ ನಾಗೇಂದ್ರ ಬಾಬು. ಓಕೆ, ಈಗ ಗಮನಿಸ್ತಾ ಇದ್ದೀವಿ, ಈಗ ಎಷ್ಟೋ ಜನಕ್ಕೆ ಒಂದಷ್ಟು ಅನುಮಾನಗಳಿದೆ. ಎಲ್ಲಿ ನಮ್ಮ ಪೌರತ್ವ ಕಿತ್ಕೊಂಡ್ಬಿಡ್ತಾರಂತೇಳಿ ಯಾವುದೇ ರೀತಿಯಾದಂಥ ತಪ್ಪು ತಿಳುವಳಿಕೆಗಳು ಬೇಡ. ಸೊ ಕ್ಲಿಯರ್ ಆಗಿ ನಾರ್ಮಲ್ ಆಗಿ